ನಮ್ಮಲ್ಲಿ ಈಗ ಇತ್ತೀಚೆಗೆ ನೋಡಿಕೊಂಡಾಗ ಈ ವಚನಗಳನ್ನು ಬರೆಯುವಂಥದ್ದೇನಿದೆಯಲ್ಲ, ಅದ್ರ ಬಗ್ಗೆ ಒಂದಿಷ್ಟು ಮಾತಾಡಬೇಕು ಅಂತ ಅನಿಸ್ತದೆ ನನಗೆ. ಯಾಕೆ ಅಂತೇಳಿದ್ರೆ, ಈಗಿನವರಿಗೆ ವಚನ ಅಂತಂದರೆ ಅದು ಈಗ ಏನು 12ನೇ ಶತಮಾನದಲ್ಲಿ ಏನು ವಚನಗಳನ್ನು ಬರಿತಾ ಇದ್ರು, ಅದೇ ರೀತಿಯ ಶೈಲಿಯಲ್ಲಿ, ಅದೇ ಒಂದು ಮಾದರಿಯಲ್ಲಿ ಬರೀಬೇಕು. ಅದೇ ಒಂದು ಮಾದರಿಯಲ್ಲಿ ಬರೆದಾಗ ಮಾತ್ರ ಅದು ವಚನ ಅನ್ನುವಂಥ ರೀತಿಯಲ್ಲಿ ಅವರಿಗೆ ತಲೆಯಲ್ಲಿ ಕೂತ್ಕೊಂಡ ಹಾಗೆ ಇದೆ. ಆದರೆ 12ನೇ ಶತಮಾನದಲ್ಲಿ ಏನು ಒಂದು ಪರಿಸ್ಥಿತಿಗಳಿದ್ದು, ಸನ್ನಿವೇಶಗಳಿದ್ದು, ಆ ಸನ್ನಿವೇಶಗಳಿಗೂ ಆಗಿನ ಕಾಲಮಾನಕ್ಕೂ ಯಾವ ಒಂದು ಅಟ್ಮಾಸ್ಫಿಯರ್ ಏನಿತ್ತಲ್ಲ, ಆ ಅಟ್ಮಾಸ್ಫಿಯರ್ಗೆ ಆಗಿನ ಕಾಲದ ಶಿವಶರಣರು, ವಚನಕಾರರು ಸ್ಪಂದಿಸಿದಂಥ ರೀತಿಯಲ್ಲಿ ಬಂದಂಥ ಒಂದು ಸ್ವಯಂಭಾವ ಅಭಿವ್ಯಕ್ತಿ ವಚನ. ಅಂದರೆ ನಾವು ಈಗ 21ನೇ ಶತಮಾನದಲ್ಲಿ ನಾವು ಬದುಕ್ತಾ ಇದ್ದೀವಿ. ಸೊ ನಾವೀಗ 21ನೇ ಶತಮಾನದಲ್ಲಿ ಬದುಕ್ತಾ ಇರುವಾಗ ನಾವು ಅದೇ ಒಂದು ಮಾದರಿಯಲ್ಲಿ ವಚನಗಳನ್ನು ಬರೆಯುವಂಥದ್ದು, ಅದೇ ಒಂದು ಅಭಿವ್ಯಕ್ತಿ ಶೈಲಿಯನ್ನು ಇಟ್ಟುಕೊಂಡು ನಾವು ಬರೆಯುವಂಥದ್ದು, ಅದು ಎಷ್ಟು ಮಟ್ಟಿಗೆ ಔಚಿತ್ಯ ಆಗ್ತದೆ ಅನ್ನುವಂಥದ್ದು ನಾವಿಲ್ಲಿ ಸ್ವಲ್ಪ ನಾವು ವಿವೇಚನೆಗೆ ಒಳಪಡಿಸ್ಬೇಕಾಗ್ತದೆ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ನೀವು ನೋಡ್ಬೋದು, ಈಗ ಆಗಿನ ಕಾಲದಲ್ಲಿ ವಚನಗಳು ಆನುಭಾವಿಕವಾಗಿರ್ತಿದ್ವು ಮತ್ತು ವೈಚಾರಿಕವಾಗಿಯೂ ಇರ್ತಿದ್ವು. ಒಟ್ಟಾರೆಯಾಗಿ ಆಂತರಂಗಿಕ, ಬಾಹ್ಯ ಮತ್ತು ಸೌಂದರ್ಯಾತ್ಮಕ, ವಿಡಂಬನಾತ್ಮಕ, ಈ ಥರ ಒಂದು ತಾರ್ಕಿಕ ನೆಲೆಗಟ್ಟಿನಲ್ಲಿ ವಚನಗಳು ಇರ್ತಾ ಇದ್ವು. ಕೆಲವೊಂದಂತೂ ಭಾಳ ನುಡಿಬೆರಗು ಅಂತ ಹೇಳ್ತೀವಲ್ಲ. ನುಡಿಬೆರಗು ಅಂತಂದರೆ ಈಗ ನುಡಿಗಟ್ಟಿನ ರೀತಿಯಲ್ಲಿ, ಒಂದು ರೀತಿ ಒಡಪದಿ ರೀತಿಯಲ್ಲಿ ಕೂಡ ವಚನಗಳು ಇರ್ತಾ ಇದ್ವು. ಅದಕ್ಕೆ ಎಕ್ಸಾಂಪಲ್ ಅಂತಂದರೆ ನಮ್ಮ ಅಲ್ಲಮ ಪ್ರಭುಗಳು. ತಮಗೆಲ್ಲ ಗೊತ್ತು, ಅಲ್ಲಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷರು ಆಗಿನ ಕಾಲದಲ್ಲಿ. ಅನುಭವ ಮಂಟಪಕ್ಕೆ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದಂಥ ಒಂದು ಉದಾಹರಣೆ ಇದೆ. ಮತ್ತು ಅವರಿಗೆ ಮತ್ತು ಅಕ್ಕಮಹಾದೇವಿಯವರಿಗೆ ನಡೆದಂಥ ಒಂದು ವಾಗ್ವಿವಾದ, ಒಂದು ವಾದ ವಿವಾದ ಏನಿದೆ, ಅದು ಕೂಡ ಬಹಳ ಪ್ರಸಿದ್ಧವಾಗಿದೆ, ನಮ್ಮ ಇತಿಹಾಸದ ದಾಖಲೆಗಳಲ್ಲಿ ಸಿಗ್ತದೆ. ಸೊ ಈ ರೀತಿಯ ವಚನಗಳು, ಒಂದು ವಚನದ ಒಂದು ಪರಿಭಾಷೆಯನ್ನು ಇಟ್ಟುಕೊಂಡು ಮಾತಾಡಿದಾಗ, ಆಗಿನ ಕಾಲದಲ್ಲಿ ವಚನಗಳು ಬರಿತಾ ಇದ್ದಂಥ ಮಾದರಿ ಏನಿದೆಯಲ್ಲ, ಅದು ಆಗಿನ ಕಾಲಕ್ಕೆ ಪ್ರಸ್ತುತವಾಗಿತ್ತು. ಆದರೆ ಈಗಿನವರಿಗೆ ಅದೇ ಒಂದು ಮಾದರಿಯಲ್ಲಿ ಬರೆದ್ರೆ ಮಾತ್ರ ವಚನ, ಇಲ್ಲ ಅಂತಂದ್ರೆ ಅದು ವಚನ ಅಲ್ಲ ಅನ್ನುವಂಥ ರೀತಿಯಲ್ಲಿ ಈಗ ಬರಿತಾ ಇರುವಂಥ ವಚನಕಾರರಿಗೆ ಅದು ತಲೆಯಲ್ಲಿ ಎಲ್ಲೋ ಕೂತ್ಬಿಟ್ಟಿದೆ. ಆದರೆ ಅದು ತಪ್ಪು ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂತಂದರೆ, ಈಗಿನ ಕಾಲಘಟ್ಟಕ್ಕೆ ತಕ್ಕಂತೆ ನಾವು ವಚನಗಳನ್ನು ಬರಿಬೇಕು. ಆದರೆ ಯಾವ ರೀತಿ ಬರಿಬೇಕು ವಚನಗಳನ್ನು, ಅದು ಬಹಳ ಮುಖ್ಯವಾದಂಥ ಒಂದು ಅಂಶ, ನಾವಿಲ್ಲಿ ಕಂಡ್ಕೋಬೇಕಾಗಿರ್ತಕ್ಕಂಥ ಒಂದು ಅಂಶ. ವಚನಗಳನ್ನು ಯಾವ ರೀತಿ ಬರೀಬೇಕು? ವಚನಗಳನ್ನು ಬರೀಬೇಕು ಅಂತಂದರೆ, ವಚನ ಅಂದರೆ ಏನು ಅಂತ ನಾವು ತಿಳ್ಕೊಬೇಕು ಫಸ್ಟ್. ವಚನ ಅಂತಂದ್ರೆ ಅದೊಂದು ಮಾತು, ಅದು ಒಂದು ಪ್ರಮಾಣ, ಆಣೆ ಮಾಡೋದು. ನಾವು ಒಬ್ರಿಗೆ ಆಣೆ ಮಾಡ್ತೀವಿ, ಪ್ರಾಮಿಸ್ ಮಾಡ್ತೀವಿ, ನಾ ಇದನ್ನು ನೆರವೇರಿಸ್ತೀನಿ ಅಂತೇಳಿ, ಅಥವಾ ನಾನು ಇದನ್ನು ಮಾಡಿಕೊಡ್ತೀನಿ, ನೆರವೇರಿಸ್ತೀನಿ, ಇದು ಮಾಡೇ ಮಾಡ್ತೀನಿ ಅಂತೇಳಿ ನಾವೇನು ವಚನವನ್ನು ಕೊಡ್ತೀವಲ್ಲ, ಅದು ವಚನ. ಅದು ಸೊ ವಚನ ಅಂತಂದಾಗ ಯಾವಾಗ ನಾವು ಒಬ್ಬರಿಗೆ ಪ್ರತಿಜ್ಞೆ ಮಾಡಿಕೊಡೋದು ಅಥವಾ ಅವರಿಗೆ ಒಂದು ಇದನ್ನು ಪ್ರಾಮಿಸ್ ಮಾಡುವಂಥದ್ದು ಅಂತ ಅಂದಾಗ, ಅದನ್ನು ನೆರವೇರಿಸ್ದೇನೆ ಅದನ್ನು ಮುರಿತಕ್ಕಂಥದ್ದು, ಅಂದರೆ ಅದನ್ನು ಹೇಳಿಯೂ ಕೂಡ ಅದನ್ನು ಮಾಡದೆ ಫೇಲ್ಯೂರ್ ಆಗ್ತಕ್ಕಂಥ ಎಷ್ಟೋ ಘಟನೆಗಳನ್ನು ನಾವು, ಎಷ್ಟೋ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಅಂದಾಗ ವಚನ ಭ್ರಷ್ಟತೆ ಅಂತ ಕರಿತಾರೆ ಅದನ್ನು. ವಚನ ಭ್ರಷ್ಟತೆ ಅಂತಂದಾಗ, ವಚನ ಭ್ರಷ್ಟತೆ ಅಂತಕ್ಕಂಥದ್ದು ಮಾನವ ಸ್ವಭಾವದ ಒಂದು ಸ್ವಾಭಾವಿಕವಾದಂಥ ಒಂದು ಅಂಶ ಅದು, ಹೌದಾ? ಮತ್ತು ಸ್ವಾಭಾವಿಕವಾದಂಥ ಅಂಶ ಇದು ಏನು ವಚನ ಭ್ರಷ್ಟತೆ ಇದೆಯಲ್ಲ, ಅದು ಇವತ್ತಿಗೂ ಕೂಡ ಇದೆ ಅಂತಂದಾಗ ವಚನವನ್ನು ನಾವು ಇವತ್ತಿಗೂ ಕೂಡ ನಾವು ಬರೀಬೋದಲ್ಲ. ಆದರೆ ಏನು ತಾತ್ಪರ್ಯ ಏನಿದೆ ಅಂತಂದರೆ, ಇಲ್ಲಿ ವಚನವನ್ನು ಹೀಗೇ ಬರೀಬೇಕು, ಹೀಗೆ ಬಂದರೆ ಮಾತ್ರ ವಚನ, ಹೀಗೆ ಬಂದರೆ ವಚನ ಅಲ್ಲ ಅನ್ನುವಂಥ ಏನೋ ಒಂದು ನಿಲುವು ಇದೆಯಲ್ಲ, ಅದನ್ನು ನಾನಿಲ್ಲಿ ಹೇಳ್ಬೇಕಾಗಿದೆ ಸ್ನೇಹಿತರೆ, ಬಂಧುಗಳೇ. ಮುಖ್ಯವಾಗಿ ಯಾಕಂತಂದರೆ, ವಚನ ಇವತ್ತು ನೋಡ್ರಿ, ಇವತ್ತಿನ ಕಾವ್ಯ ಏನಿದೆಯಲ್ಲ, ಇವತ್ತಿನ ಕಾವ್ಯಕ್ಕೆ ಯಾವುದೇ ಒಂದು ನಿರ್ಬಂಧನೆಗಳಿಲ್ಲ, ಅಥವಾ ಅದಕ್ಕೆ ಯಾವುದೇ ಒಂದು ಚೌಕಟ್ಟಿಲ್ಲ, ಅಥವಾ ಅದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ, ಅದಕ್ಕೆ ಯಾವುದೇ ಒಂದು ಅಘೋಷಿತ ಏನು ಹೇಳ್ತೀವಿ ಕಂಡೀಷನ್ಸ್ ಆಗಲಿ, ಯಾವ ಷರತ್ತುಗಳಾಗಲಿ ಇಲ್ಲ. ಯಾಕಿಲ್ಲ ಅಂದರೆ, ಮುಕ್ತ ಛಂದಸ್ಸು.
ಯಾರು ಬೇಕಾದರೂ ತಮ್ಮ ಭಾವನೆಗಳನ್ನು ಮುಕ್ತವಾಗಿ ಹೇಳ್ತಕ್ಕಂಥ ಒಂದು ಸ್ವಾತಂತ್ರ್ಯ ಇವತ್ತಿನ ಕಾವ್ಯ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. ಒಬ್ಬೊಬ್ರು ಕೂಡ ಒಂದೊಂದು ರೀತಿಯಲ್ಲಿ ಬರ್ತಾ ಇದ್ದಾರೆ, ಒಬ್ಬೊಬ್ರು ಕೂಡ ಒಂದೊಂದು ರೀತಿಯಲ್ಲಿ ಅಭಿವ್ಯಕ್ತಿ ಮಾಡ್ತಾರೆ. ಅದು ಕಾವ್ಯ ಅಲ್ಲೇನು? ಅದು ಕಾವ್ಯನೇ. ಆದರೆ ಇವತ್ತಿನ ಕಾಲಕ್ಕೆ ಮಾತ್ರ ಅದು ಪ್ರಸ್ತುತ ಆಗಿರುವಂಥದ್ದು, ಇವತ್ತಿನ ಕಾಲಕ್ಕೆ ಮಾತ್ರ ಅದು ಸ್ವೀಕಾರ ಆಗಿರ್ತಕ್ಕಂಥ ಒಂದು ಕಾವ್ಯ. ಮುಂದಿನ ಕಾಲಘಟ್ಟದಲ್ಲಿ ಇದು ಕಾವ್ಯ ಆಗಿದ್ದರೂ ಕೂಡ, ಇತಿಹಾಸದಲ್ಲಿ ಇದು ಕಾವ್ಯ ಅಂತ ದಾಖಲೆ ಆಗಿದ್ದರೂ ಕೂಡ, ಮುಂದಿನ ಕಾಲಘಟ್ಟದಲ್ಲಿ ಅದು ಒಂದು ಮಾದರಿಯಾಗಿ ಉಳ್ಕೊಳ್ತದೆ ಮಾತ್ರ ಹೊರತು ಅದು ಕಾವ್ಯವೇ ಅಲ್ಲ ಅನ್ನುವಂಥ ನಿಷೇಧಿತ ರೂಪದಲ್ಲಿ ಅದು ಮಾತ್ರ ಇರೋದಿಲ್ಲ. ಅದೇ ರೀತಿಯಲ್ಲಿ ಈಗ ನಾವು ಬರುವಂಥ ವಚನ ಕೂಡ ಇದು ಒಂದು ರೀತಿಯ ಮಾದರಿಯ ವಚನ. ಏನು ಅಂದರೆ ಆಧುನಿಕ ವಚನ, ಆಧುನಿಕ ರೀತಿಯಲ್ಲಿ ಬರೆದಂಥ ವಚನಗಳು. ಈಗ ಆಧುನಿಕ ಕಾಲಘಟ್ಟದಲ್ಲಿ ನಾವು 21ನೇ ಶತಮಾನದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ? ನಾವು ಪ್ರಸ್ತುತವಾಗಿ ನಾವು ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ, ಆ ಸಮಸ್ಯೆಗಳ ಬಗ್ಗೆ ನಾವು ವಚನದ ಪರಿಭಾಷೆಯಲ್ಲಿ ಯಾವ ರೀತಿ ನಾವು ಹೇಳಬಹುದು, ಅದರ ಬಗ್ಗೆ ನಾವು ಯೋಚನೆ ಮಾಡಿದಾಗ, ಚಿಂತನ ಮಂಥನ ಮಾಡಿದಾಗ ನಮ್ಮಲ್ಲಿ ಏನು ಸ್ವಾಭಾವಿಕವಾಗಿ ಅಭಿವ್ಯಕ್ತಿ ಬರ್ತದೆ, ಆ ಅಭಿವ್ಯಕ್ತಿಯ ಸಹಜ ರೂಪದಲ್ಲಿ ನಾವೇನು ಬರಿತೀವಲ್ಲ ಅದು ವಚನ ಅನಿಸ್ಕೊಳ್ತದೆ, ಅಥವಾ ಕಾವ್ಯ ಅನಿಸ್ಕೊಳ್ತದೆ, ಅಥವಾ ಕಥೆ ಅನಿಸ್ಕೊಳ್ತದೆ. ಇನ್ನಿತರ ಬೇರೆ ಯಾವುದೇ ಸಾಹಿತ್ಯ ಪ್ರಕಾರ ತಗೊಳ್ರಿ, ಹೌದಾ? ಆದರೆ ಒಂದು ನಿರ್ದಿಷ್ಟ ಚೌಕಟ್ಟು ಅನ್ನುವಂಥ ಒಂದು ನೆಲೆಗಟ್ಟಿನಲ್ಲಿ ಮಾತ್ರ ಇವತ್ತಿನ ಕಾವ್ಯ ಯಾವುದೇ ಕ್ಷೇತ್ರಗಳು ಇಲ್ಲ. ಈಗ ಆಲ್ಮೋಸ್ಟ್ ಈಗ ನೀವು ನಮ್ಮನ್ನು ಈಗ ನನ್ನ ಬಗ್ಗೆ ಸ್ನೇಹಿತರಲ್ಲಿ ಕೆಲವು ನನ್ನ ಹಿತೈಷಿಗಳಲ್ಲಿ ಆಲ್ರೆಡಿ ನನ್ನ ಬಗ್ಗೆ ಗೊತ್ತಿದೆ. ನಾನು ಗಜಲ್ಗಳನ್ನು ಕೂಡ ಇವತ್ತು ಬರಿತಾ ಇದ್ದೀನಿ, ಸಾಕಷ್ಟು ಗಜಲ್ಗಳನ್ನು ಬರೆದಿದ್ದೀನಿ ಅಂತ ಹೇಳ್ತೇನೆ. ಇಲ್ಲಿ ಒಂದು ವಿಷಯ ಹೇಳ್ತೀನಿ. ಗಜಲ್ ಅಂತಂದಾಗ ಆ ಗಜಲ್ಗೆ ತಂದೆ ಆದಂಥ ಒಂದು ಚೌಕಟ್ಟಿದೆ, ಗಜಲ್ ಅಂತ ಅದು ಹೀಗೆ ಇರಬೇಕು ಅಂತ, ಅದು ನಾನು ಒಪ್ಕೊಳ್ತೀನಿ. ಆದರೆ ಅದರಲ್ಲೂ ಕೂಡ ಸಾಕಷ್ಟು ವಾಗ್ವಿವಾದಗಳಿದ್ದಾವೆ. ಏನು ವಾಗ್ವಿವಾದಗಳು ಅಂತಂದರೆ, ಕೆಲವರು ಹೇಳ್ತಾರೆ 5 ಸಾಲುಗಳಿದ್ದರೆ 5 ದ್ವಿಪದಿಗಳಿದ್ದರೆ ಗಜಲು, ಕೆಲವರು ಹೇಳ್ತಾರೆ 10 ಇರಬೇಕು, ಕೆಲವರು 20 ಇರಬೇಕು, 25 ಇರಬೇಕು, ಕೆಲವರು 70 ಇರಬೇಕು. ಈ ಥರ ಬೇರೆ ಬೇರೆ ನಾನಾ ರೀತಿಯ ಭಿನ್ನಾಭಿಪ್ರಾಯಗಳು. ಕೆಲವರು ಹೇಳ್ತಾರೆ ಮತ್ಲ ಈ ರೀತಿ ಇರಬೇಕು, ಮತ್ತು ಮಕ್ತಾ ಈ ರೀತಿ ಇರಬೇಕು, ಆಮೇಲೆ ರದೀಫ್ ಇರಬೇಕು, ಕಾಫಿ ಇರಬೇಕು, ರದೀಫ್ ಇಲ್ಲಾರ್ದು ಗಜಲಲ್ಲ, ಕಾಫಿ ಇಲ್ಲಾರ್ದು ಗಜಲಲ್ಲ, ಅಥವಾ ಮತ್ಲ ಹಿಂದೆ ಅದು ರದೀಫ್ ಹಿಂದ್ಗಡೆ ಕಾಫಿ ಇರಲೇಬೇಕು, ರದೀಫ್ ಹಿಂದ್ಗಡೆ ಕಾಫಿ ಇಲ್ಲದ ಗಜಲೇ ಅಲ್ಲ. ಆಮೇಲೆ ರವಿ ಅಂತ ಬರ್ತಾರೆ, ರವಿ ರವೀಶು, ಈ ಥರ ಸಾಕಷ್ಟು ನಿಯಮಗಳನ್ನು ಬಗ್ಗೆ ಮಾತಾಡ್ತಾರೆ. ಆದರೆ ಅವೆಲ್ಲವೂ ಕೂಡ ಸಮಗ್ರವಾಗಿ ಒಂದೇ ಒಂದು ಸಂಗ್ರಹದಲ್ಲಿ ಸೇರಿ ಇರುವಂಥ ಒಂದು ಗ್ರಂಥ, ಆಕರ ಗ್ರಂಥ. ವಾಟ್ ವಿ ಕ್ಯಾನ್ ಸೇ ರೆಫರೆನ್ಷಿಯಲ್ ಬುಕ್ ಅಂತೀವಲ್ಲ, ಆ ಥರ ಒಂದು ರೆಫರೆನ್ಷಿಯಲ್ ಬುಕ್ ಅನ್ನುವಂಥದ್ದು ಇವತ್ತು ಕೂಡ ನಮಗೆ ಇಲ್ಲ, ಸಿಗ್ತಾ ಇಲ್ಲ. ಅಂದಾಗ ನಾವು ಯಾವುದನ್ನು ನಾವು ಮಾನದಂಡವಾಗಿ ನಾವು ಸ್ವೀಕರಿಸಬೇಕು? ಇಲ್ಲಿ ಯಾವುದನ್ನು ಮಾನದಂಡವಾಗಿ ಸ್ವೀಕರಿಸಬೇಕು? ಈಗ ನೋಡ್ರಿ, ನಾವು ಯಾವುದೇ ಒಂದು ನಾವು ಬರಿತೀವಿ ಅಥವಾ ಯಾವುದೇ ಒಂದು ಇದನ್ನು ನಾವು ಅನುಸರಿಸ್ತೀವಿ ಅಂತಂದಾಗ ಅದಕ್ಕೆ ನಿಯಮಾವಳಿಗಳು ಬೇಕಲ್ಲ. ನಿಯಮಾವಳಿಗಳು ಇಲ್ಲ, ಇಲ್ಲಿ ಸರಿಯಾದ ನಿಯಮಾವಳಿಗಳು ಇಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರುವಂಥದ್ದು ಏನು ಅಂತಂದರೆ, ಗಜಲ್ ಅಂತಂದರೆ ಅಲ್ಲಿ 5 ದ್ವಿಪದಿಗಳು ಇರಬೇಕು, ಒಂದು ದ್ವಿಪದಿ 2 ಲೈನ್ಸ್ ಇರಬೇಕು, 2 ಮಿಶ್ರಗಳಿರಬೇಕು. ಆ 2 ಮಿಶ್ರಗಳು ಫಸ್ಟು ದ್ವಿಪದಿ ಏನಿದೆ ಅದಕ್ಕೆ ಮತ್ಲ ಅಂತಾರೆ, ಅದರ ಲಾಸ್ಟ್ ಬರ್ತಕ್ಕಂಥದ್ದು ಮಕ್ತ ಅಂತಾರೆ. ಆ ಮಕ್ತದಲ್ಲಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಆಮೇಲೆ ಮಕ್ತದಲ್ಲಿ ಏನಂತಂದರೆ ಕವಿ ಏನಂದರೆ ತನ್ನ ಒಂದು ಕಾವ್ಯನಾಮವನ್ನು ಹೇಳ್ಕೋಬೇಕು. ಆಮೇಲೆ ಪ್ರತಿಯೊಂದು ದ್ವಿಪದಿ ಮೊದಲೇ ಮಕ್ತದಲ್ಲಿ ಮೊದಲೇ ಮಿಶ್ರದಲ್ಲಿ ಕೊನೆಯದಲ್ಲಿ ರದೀಫು, ಅದ್ರ ಹಿಂದುಗಡೆ ಕಾಫ್ಯ, ಮತ್ತು 2ನೇ ಮಿಶ್ರದಲ್ಲಿ ಕೂಡ ರದೀಫು ಮತ್ತು ಕಾಫ್ಯ, ಈ ರೀತಿ ಇರುತ್ತೆ ರಚನೆ. ನಂತರ ಬರ್ತಕ್ಕಂಥ ದ್ವಿಪದಿಗಳಲ್ಲಿ 2ನೇ ಮಿಶ್ರದಲ್ಲಿ ಕೊನೆಯಲ್ಲಿ ಮಾತ್ರ ರದೀಫು ಕಾಫ್ಯ ಈ ರೀತಿ ಬರ್ತಾ ಹೋಗ್ತದೆ. ಮೊದಲನೇ ಮಿಶ್ರದಲ್ಲಿ ಮಾತ್ರ ಇರಲ್ಲ. ಆಮೇಲೆ ರದೀಫ್ ಅಂತಕ್ಕಂಥದ್ದು ಸ್ಥಾಯಿ ಭಾವ, ಅದು ಕಾಫಿ ಅಂತಕ್ಕಂಥದ್ದು ಸ್ಥಾಯಿ ಭಾವ ಅಲ್ಲ, ಅದು ಪರ್ಯಾಯವಾಗಿ ಚೇಂಜ್ ಆಗ್ತಾ 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 ಹೋಗ್ತದೆ. ಈ ಥರದ ನಿಯಮಗಳು ಇದ್ದಾವೆ, ಇದು ಎಲ್ಲರಿಗೂ ಗೊತ್ತಿರುವಂಥದ್ದು ವಿಚಾರ. ಆದರೆ ಇವತ್ತು ಅದರಲ್ಲಿಯೂ ಕೂಡ ಭಿನ್ನಾಭಿಪ್ರಾಯಗಳು ಸಾಕಷ್ಟು ನಾವು ನೋಡ್ತಾ ಇದ್ದೀವಿ, ಭಾಳ ಸೂಕ್ಷ್ಮ ಅಂತ ಭಿನ್ನಾಭಿಪ್ರಾಯಗಳು. ಕೆಲವರು ಹೇಳ್ತಾರೆ ಅದು ಏನು
ರದೀಫ್ ಅಂತ ಇದು ರವಿ ರವಿ ಅಂತಿರಬೇಕು. ರವಿ ಬಹು ಅಲಾಮತ್ತು, ಏಕ ಅಲಾಮತ್ತು, ಬಹು ಅಲಾಮತ್ತು, ರವಿ, ರವೀಶು, ಈ ಥರ ಏನೇನೋ ನಿಯಮಗಳನ್ನು ಹೇಳ್ತಾ ಇದ್ದಾರೆ ಅವರು. ಹೌದಾ? ಆದರೆ ಎಷ್ಟೇ ನಿಯಮಗಳ ಬಗ್ಗೆ ನೀವು ತಗೊಂಡ್ರೂ ಕೂಡ ಒಂದು ನಾನೇನಂತಂದರೆ ಒಂದು ಅಂತಿಮವಾಗಿ ಇದೇ ನಿಯಮಪ್ಪ, ಈ ನಿಯಮವನ್ನು ಇಟ್ಕೊಂಡ್ಬಿಟ್ರೆ ಆಯಿತು, ಇದು ರಚನೆ ಆಯಿತು, ಕಂಪ್ಲೀಟ್ ಆಯಿತು ಅನ್ನುವಂಥ ನಿಟ್ಟಿನಲ್ಲಿ ಲೆಕ್ಕದಲ್ಲಿ ಇಲ್ಲ ಯಾವುದು. ಅಂದಾಗ ನಾವು ನಾವು ಯಾವ ರೀತಿಯಲ್ಲಿ ನಾವು ಇದೇ ಕೊನೆ ಅಂತ ಅಂದ್ಕೊಂಡು ನಾವು ಬರೀಬೇಕು ರಚನೆಗಳನ್ನು. ಹೌದಾ? ಅದಕ್ಕಾಗಿ ನಾನು ಹೇಳೋದು ಮುಖ್ಯವಾಗಿ ಏನಪ್ಪ ಅಂತಾರೆ, ಏನೇ ಬರೀರಿ, ನೀವು ವಚನ ಬರೀರಿ, ಗಜಲ್ ಬರೀರಿ, ಕಥೆ ಬರೀರಿ, ಕಾದಂಬರಿ ಬರೀರಿ, ನಾಟಕ ಏನೇ ಬರೀರಿ, ಅದಕ್ಕೆ ಒಂದು ಅರ್ಥ ಇರಬೇಕು, ಅದಕ್ಕೊಂದು ಸಂದೇಶ ಇರಬೇಕು, ಅರ್ಥಪೂರ್ಣವಾಗಿರಬೇಕು. ಅದರಿಂದ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಆಗಿರಬೇಕು. ಸಮಾಜಕ್ಕೆ ಅದರಿಂದ ಏನಾದರೂ ಒಂದು ಕೊಡುಗೆ ಆಗಿರಬೇಕು. ಅಂದಾಗ ಅಲ್ಲೇನಾಗ್ತದೆ, ಆ ಬರಹಕ್ಕೂ ಆ ಬರಹವನ್ನು ಬರೆದಂಥ ವ್ಯಕ್ತಿಗೂ ಇಬ್ಬರಿಗೂ ಕೂಡ ಒಂದು ಗೌರವ ಸಲ್ತದೆ ಅನ್ನುವಂಥ ಒಂದು ವಿಚಾರ ನಂದು. ಇಲ್ಲ ಅಂತಂದ್ರೆ ಏನಾಗ್ತದೆ, ಅದು ನಿಯಮಗಳಲ್ಲಿಯೂ ಕೂಡ ಅದು ಇದಾಗಿದೆ, ವಿಫಲ ಆಗಿದೆ, ಅರ್ಥದಲ್ಲಿಯೂ ಕೂಡ ಇನ್ನೂ ವಿಫಲ ಆಗಿದೆ ಅಂತಂದರೆ ಅದು ಒಂದು ಕೇವಲ ಒಂದು ಸ್ಕೆಲ್ಟನ್ ರೀತಿಯಲ್ಲಿ ಅದು ಅನಿಸ್ಕೊಡ್ತದೆ ವಿನಃ ಅದಕ್ಕೆ ಬೇರೆ ಒಂದು ಬೆಲೆ, ಯಾವುದೇ ಮಹತ್ವದ ಬೆಲೆ ಯಾವುದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದು ನಾನು ಹೇಳುವಂಥ ಒಂದು ವಿಚಾರಗಳಾಗಿತ್ತು ಬಂಧುಗಳೇ. ಇವತ್ತು ಇಷ್ಟು ವಿಚಾರಗಳನ್ನು ಹೇಳಿ ನಾನು ಇವತ್ತು ಈ ಒಂದು ಸಂಚಿಕೆಯನ್ನು ಮುಕ್ತಾಯ ಮಾಡ್ತೇನೆ. ಆಮೇಲೆ ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೆ ಇನ್ನೊಂದು ಯಾವುದೊಂದು ಒಳ್ಳೆಯ ವಚನದ ಹಿಡ್ಕೊಂಡು ಅದನ್ನು ಉಲ್ಲೇಖ ಮಾಡುವಂಥದ್ದು, ಅಭಿಪ್ರಾಯ ಹಂಚ್ಕೊಳ್ಳತಕ್ಕಂಥದ್ದನ್ನು ನಾನು ಮುಂದೆ ಮಾಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನೀವು ದಯವಿಟ್ಟು ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಏನಾದರೂ ಕಾಮೆಂಟ್ ಇದ್ದರೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಕೊಂಡು ನಾನು 4 ಮಾತು ಮುಗಿಸ್ತೀನಿ. ನಮಸ್ಕಾರ ಬಂಧುಗಳೇ, ನಮಸ್ಕಾರ.